ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬವೆಂದರೆ ಕೇವಲ ಹೊಸ ವರ್ಷವಲ್ಲ, ಇದು ಹೊಸ ವಿಚಾರಗಳಿಗೆ ಹೊಸ ಕ್ಷಣಗಳು, ಹೊಸ ನಿರ್ಧಾರಕ್ಕೆ ಹೊಸ ದಾರಿದೀಪ, ಹೊಸ ಆಲೋಚನೆಗಳಿಗೆ ಹೊಸ ಕಲ್ಪನೆ. ಇಂದು ನಾವು ವಿಶೇಷವಾಗಿ ಏನ್ ಮಾಡ್ತೇವೆಪ್ಪ ಅಂದ್ರೆ, ಈ ಹಬ್ಬದ ನಿಮಿತ್ತವಾಗಿ ಬೇವು ಮತ್ತು ಬೆಲ್ಲವನ್ನ ಮತ್ತು ಅನೇಕ ರಸದೌತಣಗಳನ್ನ ಮಿಶ್ರಣ ಮಾಡಿ ಬೆಳಗ್ಗೆ ನಾವು ಸೇವನೆ ಮಾಡ್ತೇವೆ. ಇದರ ಉದ್ದೇಶ ಇಷ್ಟೇ, ಜೀವನದಲ್ಲಿ ಕಷ್ಟವೂ ಬರುತ್ತದೆ, ಸಂತೋಷವೂ ಬರುತ್ತದೆ, ಕೆಲವೊಮ್ಮೆ ನಾವು ಅದನ್ನು ನಿಭಾಯಿಸಕ್ಕೆ ಆಗದೆ ಇರತಕ್ಕಂಥ ನೋವುಗಳು ಬರುತ್ತದೆ. ಆ ಎಲ್ಲ ನೋವುಗಳನ್ನ ಸರಿಸಮಾನವಾಗಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಹೊಸ ವರ್ಷ ಇದೆ, ಈ ಹೊಸ ಕಲ್ಪನೆ ಇದೆ, ಅದು ಯುಗಾದಿ ಹಬ್ಬ ಅಂತಕ್ಕಂಥ ಕಲ್ಪನೆ ನಮ್ಮೊಳಗೆ ಮೂಡ್ಲಿ. ಈ ಒಂದು ವಿಚಾರವಾಗಿ ನಾನು ಇವತ್ತಿನ ವಿಚಾರವಾಗಿ ಅನೇಕ ಹಂತದಲ್ಲಿ ಮನುಷ್ಯನ ಬದುಕು ಹೇಗಿರ್ತದೆ, ಯಾವಾಗ ಏನಾಗ್ತದೆ, ಯಾಕೆ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ನಾನು ಇವತ್ತು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ನಾನು ಒಂದು ನನ್ನ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಅನ್ನ ಕೊಡ್ತಿದ್ದೇನೆ. ಅದು ಸಾರ್ವಜನಿಕ ಹಿತಕ್ಕಾಗಿದೆ ಮತ್ತು ಯುವಕರ ಹಿತ ಆಗಿದೆ, ಹಿರಿಯರ ಹಿತವಾಗಿದೆ ಮತ್ತು ಯುವತಿಯರ ಹಿತವಾಗಿದೆ ಮತ್ತು ಇಂದಿನ ದಾರಿ ತಪ್ಪತಕ್ಕಂತ ಯುವಕರಿಗೂ ಇದು ಅಮೂಲ್ಯವಾಗಿದೆ ಮತ್ತು ಅದರಂತೆ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಇದು ಒಂದು ಅನುಕೂಲಕರವಾದಂತಹ ಮಾಹಿತಿಯಾಗಿದೆ. ಯುವಕರೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಅಂದುಕೊಂಡಂತೆ ನಿಮ್ಮ ಕನಸುಗಳು ನನಸು ಮಾಡಿಕೊಳ್ಳುವ ಶಕ್ತಿ ಸಾಮರ್ಥ್ಯ ನಿಮ್ಮ ಕೈಯಲ್ಲಿದೆ. ಈ ಹೊಸ ಯುಗಾದಿಗೆ ನೀವು ನಿರ್ಧಾರವನ್ನ ಮಾಡಬೇಕು. ಮೊದಲನೇದಾಗಿ ನಿರ್ಧಾರ ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಕೆಲಸಕ್ಕಾಗಿ ನೀವು ಏನ್ ಮಾಡ್ಬೇಕಂತಕ್ಕಂಥ ಗುರಿಗೆ ತಕ್ಕಂತೆ ನಿಮ್ಮ ಪ್ರಯತ್ನವಿರಲಿ. ಎರಡನೇದು, ನಿಮ್ಮ ಕುಟುಂಬದ ಶ್ರೇಯ ಅಭಿವೃದ್ಧಿಗೆ ನೀವು ಶ್ರಮಿಸಬೇಕಾಗ್ತದೆ. ಅದು ನಿಮ್ಮ ತಂದೆ ತಾಯಿ ಹೇಳಿರ್ತಕ್ಕಂಥ ವಿಚಾರವನ್ನ, ನಿಮ್ಮ ತಂದೆ ತಾಯಿಯ ಗೌರವವು ಅಧಿಕವಾಗುವ ರೀತಿಯಲ್ಲಿ ನೀವು ಬದುಕಬೇಕಾಗ್ತದೆ. ಇವು ಎರಡು ನಿರ್ಧಾರಗಳನ್ನ ಈ ಹೊಸ ಯುಗಾದಿಗೆ ನೀವು ತೆಗೆದುಕೊಂಡಿದ್ದೆ ಆದ್ರೆ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಬದುಕು ಉಜ್ವಲವಾಗ್ತದೆ. ನವ ಜೋಡಿಗಳಿಗೆ ನಾನು ಈ ಯುಗಾದಿಯ ನಿಮಿತ್ತವಾಗಿ ಹೇಳುವ ವಿಚಾರ, ಮದುವೆ ಎಂದರೆ ಕೇವಲ ಸಂಬಂಧವಲ್ಲ, ಮದುವೆ ಎಂದರೆ ಬಂಧನ, ಮದುವೆ ಎಂದರೆ ನಂಬಿಕೆ, ಮದುವೆ ಎಂದರೆ ವಿಶ್ವಾಸ. ನಾವು ಸಾಮಾನ್ಯವಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪಗೊಳ್ತೇವೆ. ಈ ಮದುವೆಯ ಆದ ನಂತರ ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪಗೊಂಡರೆ ಇಡೀ ಕುಟುಂಬವೇ ಹಾಳಾಗ್ತದೆ. ಆದಷ್ಟು ನೀವು ಕೋಪವನ್ನ ಕಡಿಮೆ ಮಾಡಿಕೊಳ್ಳಿ, ವಿಶ್ವಾಸವನ್ನ ಹೆಚ್ಚಿಗೆ ಮಾಡಿಕೊಳ್ಳಿ. ಮದುವೆ ಎಂದರೆ ಇದೊಂದು ಗೌರವ, ಪರಸ್ಪರ ಗೌರವ ಭಾವನೆಯಿಂದ ಇದ್ದಾಗ ಮಾತ್ರ ಸಂಸಾರಿಕ ಜೀವನ ನೆಮ್ಮದಿ ಮತ್ತು ಸುಖಕರವಾಗಿರಲು ಸಾಧ್ಯವಿದೆ. ಅದಕ್ಕೆ ಹೊಸ ವರ್ಷಕ್ಕೆ ನೀವು ಪ್ರಮುಖವಾಗಿ ಎರಡು ವಿಚಾರಗಳನ್ನ ನಿಮ್ಮೊಳಗೆ ಅಳವಡಿಸಿಕೊಳ್ಳಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡ್ಕೊಳ್ಬೇಡಿ. ಕಷ್ಟದ ಸಂದರ್ಭದಲ್ಲಿ ಯಾರಿಗೇ ಇರಲಿ, ಅವತ್ತು ಹೆಂಡತಿಗೆ ಕಷ್ಟ ಇರಲಿ ಅಥವಾ ಗಂಡನಿಗೆ ಕಷ್ಟ ಇರಲಿ, ಆ ಕಷ್ಟದ ಸಮಯದಲ್ಲಿ ಬೆನ್ನೆಲುಬಾಗಿ ನಿಲ್ಲುವುದನ್ನ ನಾವು ಪರಿಪಾಲಿಸಿದ್ದೇ ಆದ್ರೆ ನಮ್ಮ ಕುಟುಂಬವು ನೆಮ್ಮದಿಯ ಕುಟುಂಬ ಆಗಲು ಸಾಧ್ಯ ಇದೆ. ಮನೆ ಅಂದರೆ ಕೇವಲ ಕಟ್ಟಡ ಅಲ್ಲ, ಮನೆ ಅಂದರೆ ಕೇವಲ ಆಡಂಬರಿಕವಲ್ಲ, ಮನೆ ಅಂದರೆ ಮನಸ್ಸುಗಳು ನೆಮ್ಮದಿಯಾಗಿ ಇರುವುದೇ ಮನೆ. ಅದಕ್ಕೆ ನಾವು ನೆಮ್ಮದಿಯ ಮನಸ್ಸುಗಳು ಇರಬೇಕಾದ್ರೆ ಸಂಸಾರಿಕ ಜೀವನ ನೆಮ್ಮದಿಯಾಗಿ ಇದ್ದಾಗ ಮಾತ್ರ ಮನಸ್ಸುಗಳು ನೆಮ್ಮದಿಯಿಂದ ಇರಲು ಸಾಧ್ಯ ಇದೆ. ಅದಕ್ಕೆ ಈ ಹೊಸ ವರ್ಷಕ್ಕೆ ನಾನು ಎರಡು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಅದನ್ನ ನೀವು ಪರಿಪಾಲಿಸಿ ನೋಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಿರಿಯರ ಕುರಿತು ಹೇಳೋದಾದ್ರೆ, ಹಿರಿಯರಿದ್ದ ಮನೆ, ಹಿರಿಯರು ಹಾಕಿಕೊಟ್ಟ ದಾರಿ ನಮ್ಮ ಬದುಕಿಗೆ ದಾರಿದೀಪ. ಹಿರಿಯರ ಮಾತುಗಳನ್ನ ನಾವು ಏನಾದರೂ ಅಣುಕಿಸಿದರೆ, ಏನಾದರೂ ಪರಿಪಾಲಿಸದಿದ್ದರೆ ನಮ್ಮ ಭವಿಷ್ಯ ಅಧೋಗತಿಗೆ ಹೋಗುವುದು ನಿಶ್ಚಿತ. ಅದಕ್ಕೆ ಹಿರಿಯರು ಹೇಳಿರ್ತಕ್ಕಂಥ ದಾರಿ, ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳನ್ನ ಪರಿಪಾಲಿಸುವುದು ಇಂದಿನ ಯುವಕರ ಜವಾಬ್ದಾರಿ. ಅದರಂತೆ ಹಿರಿಯರು ಕೂಡ ಏನ್ ಮಾಡ್ಬೇಕಾಗಿದೆ, ಇಂದು ವಯಸ್ಸಿನ ಅಂತರ ಆಗ್ತದೆ, ಗ್ಯಾಪ್ ಆಗ್ತದೆ, ಅದಕ್ಕೆ ಕೆಲವೊಮ್ಮೆ ಕೋಪ ಬರ್ತದೆ. ಆ ಕೋಪವನ್ನ ತಗ್ಗಿಸುವಂತಹ ಕೆಲಸ ಹಿರಿಯರು ಮಾಡ್ಬೇಕಾಗ್ತದೆ. ಅದನ್ನ ಮಾಡಿದ್ದೇ ಆದ್ರೆ ಕುಟುಂಬವು ಇನ್ನಷ್ಟು ಬಲಿಷ್ಠವಾಗಿ ಇರಲು ಸಾಧ್ಯ ಇದೆ. ಹಿರಿಯರಿದ್ದ ಮನೆ ನಂದಾದೀಪ, ಹಿರಿಯರಿದ್ದ ಮನೆ ನಂದಾದೀಪ. ನೆನಪಿರಲಿ, ಹಿರಿಯರನ್ನ ಗೌರವಿಸಿ, ಹಿರಿಯರನ್ನ ಕಾಳಜಿಯಿಂದ ನೋಡಿ. ಮದುವೆ ಆಗದೆ ಇರುವ ಯುವಕ ಯುವತಿಯರು ಚಿಂತಿಸ್ತಾ ಇದ್ದಾರೆ, ನಮಗೆ ಮದುವೆ ಆಗ್ತಿಲ್ಲ, ನಮಗೆ ಹೆಣ್ಣು ಸಿಗ್ತಿಲ್ಲ, ನಮಗೆ ಗಂಡು ಸಿಗ್ತಿಲ್ಲ ಅಂತ. ಒಂದು ಗೀತೆಯನ್ನ ನಾನು ಈ ಸಂದರ್ಭದಲ್ಲಿ ಕೋಟ್ ಮಾಡ್ಬೇಕನ್ಸ್ತದೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕಂಕನ ಭಾಗ್ಯ ಕೂಡಿ ಬಂದಾಗ ಮದುವೆಯಾಗಬೇಕು ಅಂತಕ್ಕಂಥ ಈ ಹಾಡು ಎಷ್ಟು ಅರ್ಥಗರ್ಭಿತವಾಗಿದೆ. ನಿಮ್ಮ ಕನಸಿಗೆ ನನಸು ಮಾಡತಕ್ಕಂತ ಕಾರ್ಯ ಈ ಒಂದು ಹಾಡಿನಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂಥ ಚಿತ್ರ. ಆ ಚಿತ್ರದಲ್ಲಿರ್ತಕ್ಕಂಥ ಈ ಸಾಲನ್ನ ಒಂದ್ಸತೆ ನೀವು ಮದುವೆ ಆಗಿಲ್ಲ ಅಂತಕ್ಕಂಥವ್ರು ಒಂದ್ಸತೆ ಇದನ್ನ ಕೇಳಿದ್ರೆ ನಿಮ್ಮ ಮನಸ್ಸಿಗೆ ಆನಂದವನ್ನ ಕೊಡ್ತದೆ, ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತದೆ. ಮದುವೆ ವಿಚಾರವಾಗಿ ನಾನು ಹೇಳೋದಾದ್ರೆ, ಮದುವೆ ಅಂದ್ರೆ ಇದೊಂದು ಸ್ಪರ್ಧೆ ಅಲ್ಲ, ಮದುವೆ ಅಂದ್ರೆ ಇದು ಸ್ಪರ್ಧೆ ಅಲ್ಲ, ಇದು ಒಂದು ಜವಾಬ್ದಾರಿ. ಈ ಜವಾಬ್ದಾರಿಗೆ ನೀವು ಅಣಿಯಾಗಬೇಕಾದ್ರೆ ನೀವೊಂದು ಸಾಧಕರಾಗಿರ್ಬೇಕು. ಏನೋ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕನಸನ್ನ ಫುಲ್ಫಿಲ್ ಮಾಡ್ಕೊಂಡಿದ್ದಾಗ ಮಾತ್ರ ಆ ಒಂದು ಹಂತಕ್ಕೆ ಬರೋಕೆ ಸಾಧ್ಯ ಇದೆ. ಚಿಂತಿಸಬೇಡಿ, ದುಃಖಿಸಬೇಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿಯೂ ಸಂಗಾತಿಗಳು ಬಂದೇ ಬರ್ತಾರೆ. ನಿಮ್ಮ ಜೀವನವು ಪರಿಪೂರ್ಣತೆಯಿಂದ ಕೂಡ್ಕೊಳ್ತದೆ ಅಂತ ನಾನು ಹೇಳ್ತೇನೆ.
ಒಂದು ವಿಚಾರವನ್ನ ಮಾಡಬೇಕು. ಈ ವಿಚಾರವಾಗಿ ಮದುವೆ ಆಗದೆ ಇರುವಂತಕ್ಕಂಥ ಮದುವೆ ಆಗದೆ ಇರತಕ್ಕಂಥ ಯುವಕರಿಗೆ ಹೇಳೋದಿಷ್ಟೇ, ಸಾಮಾನ್ಯವಾಗಿ ಹೆಣ್ಣು ಗಂಡಿಗೆ ಜೋಡಿ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ನಿಮ್ಮ ಭವಿಷ್ಯದಲ್ಲಿ ಮುಂದೆ ಒಂದು ದಿನ ಮದುವೆ ಖಂಡಿತವಾಗಿಯೂ ಆಗ್ತದೆ. ಆದ್ರೆ ಸಂಯಮದಿಂದಿರಿ, ತಾಳ್ಮೆಯಿಂದಿರಿ. ಯಾವುದೇ ದುಡುಕಿ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ನಿಮ್ಮ ಸಾಧನೆ, ನಿಮ್ಮ ಕನಸು, ನಿಮ್ಮ ಜೀವನದ ಭವಿಷ್ಯದ ಕಡೆಗೆ ನಿಮ್ಮ ಲಕ್ಷ್ಯವಿರಲಿ, ನಿಮ್ಮ ಭಾವನೆ ಇರಲಿ, ನಿಮ್ಮ ದೃಷ್ಟಿಕೋನ ಇರಲಿ ಅಂತ ಹೇಳ್ತೇನೆ. ಈ ಒಂದು ಯುಗಾದಿ ನಿಮಿತ್ತವಾಗಿ ನಿಮ್ಮ ಭಾವನೆಗಳು ಹೇಗಿರಲಿ, ನಿಮ್ಮ ಭವಿಷ್ಯದ ದೃಷ್ಟಿಕೋನದ ಕಡೆ ಹೆಚ್ಚು ಗಮನ ಇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ, ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಬಂಗಾರದ ಜೀವನ. ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಬಂಗಾರದ ಜೀವನ. ಈ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಇದೆ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಆ ಗೋಲ್ಡನ್ ಲೈಫ್ ಅನ್ನ ನೀವು ಎಂಜಾಯ್ ಮಾಡಿ. ಏನೋ ಒಂದು 6ನೇ ತರಗತಿಯೋ 3ನೇ ತರಗತಿಯೋ 10ನೇ ತರಗತಿಯೋ ನೀವು ಫೇಲ್ ಆಗಿದ್ದೀರಿ ಅಂತ ದುಃಖಿಸೋದಲ್ಲ. ಜೀವನ ಅನ್ನೋ ಒಂದು ಸೋಲಿನ ನಂತರ ಗೆಲುವು ಇದ್ದೇ ಇರ್ತದೆ. ಆ ಗೆಲುವಿಗಾಗಿ ಪ್ರಯತ್ನಿಸಬೇಕಾಗ್ತದೆ. ಸೋತಿದ್ದೇನೆ ಅಂತ ಹೇಳಿ ನೀನ್ ಕುತ್ಕೊಂಡ್ರೆ ಆ ಸೋಲು ನಿನ್ನ ಜೀವನವನ್ನ ನಾಶ ಮಾಡ್ತದೆ. ನೀ ಫೇಲ್ ಆಗಿನಿ ಅಂತ ಕುತ್ಕೊಂಡ್ರೆ ನಿನಗ ಆಡಾನೋ ಕುರಿನೋ ಏನೋ ದನನೋ ಕಾಯಕ್ ನಿಮ್ಮ ಮನೆಯವ್ರು ಕಳಿಸ್ತಾರೆ. ಆದ್ರೆ ನೀನು ಪ್ರಯತ್ನವನ್ನ ಪಟ್ಟಿದ್ದೆ ಆದ್ರೆ ನಿನ್ನಲ್ಲಿ ಸಾಮರ್ಥ್ಯ ಇದೆ. ವಿದ್ಯಾರ್ಥಿ ಜೀವನ ಗೋಲ್ಡನ್ ಲೈಫ್ ಅಂದಂಗೆ ನಿನ್ನ ಬದುಕಿನಲ್ಲಿ ನೀನು ಏನಾದ್ರೂ ಸಾಧನೆ ಮಾಡೋಕೆ ಶಕ್ಯನಿದ್ದೀಯಾ. ಅದಕ್ಕೆ ನೀನು ಏನ್ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಫೇಲ್ ಆಗಿನಿ ಅಂತ ಹೇಳಿ ಬಿಟ್ಕೊಟ್ಟು ಕೂತ್ರೆ ಆಗಂಗಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಯುನಿಕ್ ಆಗಿದ್ದಾನೆ, ಪ್ರತಿಯೊಬ್ಬ ವ್ಯಕ್ತಿಯು ಯುನಿಕ್ ಆಗಿದ್ದಾನೆ, ಪ್ರತಿಯೊಬ್ಬ ಮನುಷ್ಯನ ಆಲೋಚನೆ ಶಕ್ತಿ ಸಾಮರ್ಥ್ಯ ವಿಭಿನ್ನವಾಗಿದೆ. ಆದ ಕಾರಣ ನೀನು ವಿದ್ಯಾರ್ಥಿ ಜೀವನದಲ್ಲಿ ಏನೋ ಒಂದು ಫೇಲ್ ಆಗಿದ್ದೀನಿ, ಏನೋ ಒಂದು ಶಾಲೆಗೆ ಸರಿಯಾಗಿ ಹೋಗೋಕ್ಕಾಗಿಲ್ಲ, ಇಂತಹ ಭಾವನೆಗಳಿಂದ ಹೊರಗೆ ಬಂದು ನಿನ್ನಲ್ಲಿ ನೀನು ಬದಲಾವಣೆ ಕಂಡುಕೊಂಡಿದ್ದೆ ಆದ್ರೆ, ನಿನ್ನಲ್ಲಿ ನೀನು ಏನಾದ್ರೂ ಹೊಸತನವನ್ನ ಕಂಡುಕೊಂಡಿದ್ದೆ ಆದ್ರೆ ನೀನು ಕೂಡ ಒಬ್ಬ ಸಾಧಕನಾಗ್ಬೋದು, ನೀನು ಕೂಡ ಒಬ್ಬ IAS ಆಫೀಸರ್ ಆಗ್ಬೋದು, ನೀನು ಒಬ್ಬ ಕೂಡ IPS ಅಧಿಕಾರಿ ಆಗ್ಬೋದು. ಆದ್ರೆ ಮುಖ್ಯವಾಗಿ ನಿನ್ನಲ್ಲಿ ಏನಿರಬೇಕು, ಪ್ರಯತ್ನ ನಿನ್ನಲ್ಲಿ ಇತ್ತು ಅಂದ್ರೆ ನೀನು 10ನೇ ತರಗತಿ ಫೇಲ್ ಆದ್ರೂ ನೀನು ಒಬ್ಬ ಸಾಧಕನಾಗಿ ಮುಂದೆ ಭವಿಷ್ಯವನ್ನ ಕಟ್ಟಿಕೊಳ್ಳೋಕೆ ಸಾಧ್ಯ ಇದೆ. ಅದಕ್ಕೆ ನಾನು ಈ ಹೊಸ ಯುಗಾದಿ ಹಬ್ಬಕ್ಕೆ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ಫೇಲ್ ಅನ್ನೋದು ಒಂದು ಹಂತ ಅಷ್ಟೇ. ಅದಕ್ಕೆ ನೀನು ಚ್ಯುತಿಗೊಂಡು, ಅದಕ್ಕೆ ನೀನು ಗಾಬರಿಗೊಂಡು, ಅದಕ್ಕೆ ನಿನ್ನ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬೇಡ. ನಿರಂತರವಾದ ಪ್ರಯತ್ನ ಮಾಡಿದ್ಯಾ ಆದ್ರೆ ನೀನು ಒಬ್ಬ ಸಾಧಕನಾಗೋಕೆ ದಾರಿದೀಪ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯುಗಾದಿ ಹಬ್ಬಕ್ಕೆ ನೀನು ಸ್ಪೆಷಲ್ ಆಗಿ ಯಾವುದೇ ಇರಲಿ, ಪ್ರಯತ್ನ ನಿನ್ನಲ್ಲಿ ನಿರಂತರ ಪ್ರಯತ್ನ ನಿನ್ನಲ್ಲಿ ಇರ್ಲಿ ಅಂತ ನಾನು ಹೇಳ್ತೇನೆ. ಇನ್ನು ನಾನು ಹೇಳೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡ್ತಕ್ಕಂಥ ಯುವ ಮಿತ್ರರಿಗೆ ಕಾಲ್ಫಾರ್ಮ್ 500 ಆಗ್ತದೆ. ಆ 500 ಕಾಲ್ಫಾರ್ಮ್ ಒಳಗೆ ನಾ ಹೆಂಗ್ ನೌಕರಿ ಮಾಡ್ಕೊಳಕ್ ಸಾಧ್ಯ ಆಗ್ತದ ಅಂತ ನೀನು ನಿನ್ನ ಬಗ್ಗೆ ನಿನಗೆ ಕೀಳಿರಿಮೆಯನ್ನ ಇಟ್ಕೊಂಡಿದ್ದೆ ಆದ್ರೆ ನೀನು ನೌಕರಿಯನ್ನ ಪಡೆಯೋಕೆ ಸಾಧ್ಯನೇ ಇಲ್ಲ. ಆ 500 ಖಾಲಿ ಹುದ್ದೆಗಳಲ್ಲಿ ನನ್ನದೊಂದು ಇದ್ದೇ ಇರ್ತದೆ ಅಂತಕ್ಕಂಥ ಭಾವನೆ ನಿನ್ನಲ್ಲಿ ಇಟ್ಟುಕೊಂಡಿದ್ದೆ ಆದ್ರೆ ನೀನು ಖಂಡಿತವಾಗಿ ನೌಕರಿಯನ್ನ ಹಿಡಿಯಲು ಸಾಧ್ಯ ಇದೆ. ನಿನ್ನ ಪರಿಸ್ಥಿತಿಗಳು, ನಿನ್ನ ಕುಟುಂಬದ ಆರ್ಥಿಕ ಸ್ಥಿತಿ ಎಲ್ಲವೂ ನಿನಗೆ ಚಿಂತಾಜನಕ. ಅವೆಲ್ಲವನ್ನ ಕಡೆಗಣಿಸಿ, ಅವೆಲ್ಲವನ್ನ ಮೆಟ್ಟಿ ನಿಂತು ನೀನು ಸಾಧಕನಾಗಬೇಕಾದ್ರೆ ನಿನ್ನಲ್ಲಿ ಆತ್ಮಬಲ ಬಹುಮುಖ್ಯವಾಗಿದೆ. ನಿನ್ನಲ್ಲಿ ಆತ್ಮವಿಶ್ವಾಸ ಬಹುಮುಖ್ಯ. ಕಷ್ಟಗಳು 100 ಬರಲಿ, ಅದನ್ನ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ನಿನ್ನಲ್ಲಿ ಇದೆ ಅಂತಕ್ಕಂಥ ಧನಾತ್ಮಕ ಭಾವನೆಯನ್ನ ಈ ಯುಗಾದಿ ನಿಮಿತ್ತವಾಗಿ ನೀನು ಬೆಳೆಸಿಕೊಂಡಿದ್ದೆ ಆದ್ರೆ ಯುವ ಮಿತ್ರರೇ, ನೀವು ಕೂಡ ಒಬ್ಬ ಉನ್ನತ ಹುದ್ದೆಯ ಅಧಿಕಾರಿಗಳ ಆಗ್ತೀರಿ ಅಂತ ನಿಮ್ಮಲ್ಲಿ ಶುಭ ಹಾರೈಸ್ತೇನೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಯುವಕರಿಗಾಗಿ ನಾನು ಸಂದೇಶವನ್ನ ಕೊಟ್ಟಿದ್ದೇನೆ, ನವಜೋಡಿಗಾಗಿ ಸಂದೇಶವನ್ನು ಕೊಟ್ಟಿದ್ದೇನೆ, ಹಿರಿಯರಿಗಾಗಿ ಸಂದೇಶವನ್ನ ಕೊಟ್ಟಿದ್ದೇನೆ, ನಿರಾಸಕ್ತಿಯಲ್ಲಿರ್ತಕ್ಕಂಥ ಯುವಕರಿಗೂ ಸಂದೇಶವನ್ನ ಕೊಟ್ಟಿದ್ದೇನೆ, ವಿದ್ಯಾರ್ಥಿಗಳಿಗೂ ಸಂದೇಶವನ್ನ ನೀಡಿದ್ದೇನೆ, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ಮಾಡತಕ್ಕಂಥ ಯುವಕರಿಗೂ ಕೂಡ ನಾನು ಸಂದೇಶವನ್ನ ಕೊಡಮಾಡಿದ್ದೇನೆ. ಈ ಒಂದು ಯುಗಾದಿ ನಿಮಿತ್ತವಾಗಿ ದಯವಿಟ್ಟು ಯಾರೇ ಇದ್ರೂ ನಿಮ್ಮ ಮನಸ್ಸು ಸದೃಢವಾಗಿತ್ತು ಅಂದ್ರೆ, ನಿಮ್ಮ ಮನಸ್ಸು ಅಚಲವಾಗಿತ್ತು ಅಂದ್ರೆ, ನಿಮ್ಮ ಮನಸ್ಸು ದೃಢವಾಗಿತ್ತು ಅಂದ್ರೆ, ನಿಮ್ಮ ದೃಷ್ಟಿಕೋನ ದೂರದೃಷ್ಟಿಯಾಗಿತ್ತು ಅಂದ್ರೆ ನೀವು ಸಾಧಕರಾಗೋಕೆ ಸಾಧ್ಯ ಇದೆ. ನಿಮ್ಮ ಜೀವನವು ನೆಮ್ಮದಿಯಿಂದ ಇರೋಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಮಗದೊಮ್ಮೆ ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಆಲಿಸ್ತಾ ಇರುವ ಎಲ್ಲ ಯುವ ಮಿತ್ರರಿಗೂ, ಹಿರಿಯರಿಗೂ, ಕಿರಿಯರಿಗೂ, ಯುವತಿಯರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸಿ, ಅದೇ ರೀತಿಯಾಗಿ ಮಗದೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನ ಕೊಡ್ತೇನೆ. ಮತ್ತೊಂದು ಸಾಮಾಜಿಕ ವಿಚಾರದೊಂದಿಗೆ ನಾನು ಮತ್ತೆ ನಿಮಗೆ ಭೇಟಿ ಆಗ್ತೇನೆ. ಹಾಗಾಗಿ ಇದೊಂದು ಸಾಮಾಜಿಕ ಚಿಂತನೆ ವಿಚಾರವಾಗಿರುವುದರಿಂದ ನೀವು ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರಗಳು.